ಗಂಡು ಗಂಡು ಬೇರುಂಡ ಚಲದಂಕಮಲ್ಲ ಗದಾಯುದ್ಧ ನಿಪುಣ ಕುರುಕುಲ ರತ್ನದೀಪ ಕೌರವ ಕುಲತಿಲಕ ಭರತ ಖಂಡದ ಏಕಚಕ್ರಾಧಿಪತಿ ಹಸ್ತಿನಾವತಿಯ ರತ್ನಸಿಂಹಾಸನಾಧೀಶ್ವರ ಸಾಮ್ರಾಟ ಸಾರ್ವಭೌಮ ಹಸ್ತಿನಾವತಿಯ ರತ್ನಸಿಂಹಾಸನಾಧೀಶ್ವರ ಸಾಮ್ರಾಟ ಸಾರ್ವಭೌಮ ಶ್ರೀ ಶ್ರೀ ದುರ್ಯೋಧನ ಮಹಾರಾಜ್ ವಿಜಯತೆ ದಿಗ್ವಿಜಯೀ ಭವ. ವೈಭವ ಘನ ವೈಭವ ಹಸ್ತಿನಾವತಿಯ ದಿಗ್ವೈಭವ. ಮುಂದೆ ನಡೆಯಬೇಕಾದ ಮಹಾಭಾರತದ ಯುದ್ಧದಲ್ಲಿ ಆ ಪಾಂಡವರನ್ನು ಸಂಪೂರ್ಣವಾಗಿ ನಿರ್ಣಯ ಮಾಡುವುದಾಗಿ ಶಪಥ ಮಾಡಿರುವ ಈ ನನ್ನ ಮಿತ್ರ ಅಂಗರಾಷ್ಟ್ರಾಧಿಪತಿ ಕರ್ಣ ಆ ಭೀಮನನ್ನು ಸೀಳಿ ಬಿಸಾಡುವುದಾಗಿ ಶಪಥ ಮಾಡಿರುವ ನನ್ನ ಸಹೋದರ ದುಶ್ಯಾಸನ ಆ ಪಾಂಡವರನ್ನು ಸಮೂಹವಾಗಿ ನಿರ್ನಾಮ ಮಾಡುವುದಾಗಿ ಶಪಥ ಮಾಡಿರುವ ನನ್ನ ಮಾವ ಸೌಬಲರಾಜ ಶಕುನಿ ಭೀಷ್ಮ ದ್ರೋಣ ಕೃತವರ್ಮ ಅಶ್ವತ್ಥಾಮ ಸೈಂಧವ ಎಂಥ ವೀರ ಮುಖರಾಶಿಗಳು ನನ್ನ ರಾಜಸ್ಥಾನದಲ್ಲಿ ರಾಜೋಧಿರಾಜ ರಾಜಮರ್ಥಂಡ ಈ ಕುರುಚಕ್ರೇಶ್ವರನೆದುರು ಆ ಪಾಂಡವರು ನಿಲ್ಲಬಲ್ಲರೇ ನಿಂತು ಜಯಿಸಬಲ್ಲರೇ? ಫಲರ ಮೆರವ ಸುಗತಿ ಇದರಗೋಳ್ ಫಲರ ಫಲರ ಬಲು ಸಾಹಸ ಫಲರ ಮೆರವ ಸುಗತಿ ವೀರತೆ ಇದರೊಳ್ಳು ಗಣಗುಣ ನಿಲ್ಲಿಸಿ ವೀರತೆ ಇದರೊಳ್ಳು ಗಣಗುಣ ನಿಲ್ಲಿಸಿ ಸೌರ ಚಲಿತ ಸಾಮ್ರಾಜ್ಯದ ಸೇರಿಯ ವಿರುದ್ಧವು ಚಲಿತ ಸಾಮ್ರಾಜ್ಯದ ಸೇರಿಯ ವಿರುದ್ಧವು ಧರೆಯ ಸುಖದಲ್ಲಿ ಬಾಳ್ವೆ ವಿರುದ್ಧವು ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ಫಲರ ನೆನಪ ಸುಗತಿ ಇದರ ಜೋಳ್ ಫಲರ ಫಲ ಫಲ ಸಾಹಸದಿಂದ ಫಲರ ನೆನಪ ಸುಗತಿ ಭೀಷ್ಮ ದ್ರೋಣ ಕುರುಪಿತ ಸಹಜ ಭೀಷ್ಮ ದ್ರೋಣ ಗುರುಪಿತ ಸಹಜ ಕನ್ನ ದುಶಾಸನ ಶಕುನಿಗಳಿವನ ಕನ್ನ ದುಶಾಸನ ಶಕುನಿಗಳಿವನ ಬೆಂಬಲವನಗಿದೆ ನಿರುತವು ಧರೆಯೊಳು ಬೆಂಬಲವನಗಿದೆ ನಿರುತವು ಧರೆಯೊಳು ಥೋರಿ ತುಜಬಲ ಪರಕ್ರಮ ಥೋರಿ ಸೋರಿ ತುಜಬಲ ಪರಕ್ರಮ ಥೋರಿ ಕಸಮುದೊಡಲು ಅತಿ ಮೀರಿ ಹಠ ಮಾಡಿ ಹೊಯ್ಲಿಯ ಶಿರಗಳ ಫಲವನ್ನು ನಡೆಯುತ್ತ ಹೊಯ್ಲಿಯ ಶಿರಗಳ ಫಲವನ್ನು ನಡೆಯುತ್ತ ಫಲರ ನೆನಪ ಸುಗತಿ ಇದರ ಜೋಳ್ ಫಲರ ಬಲರು ಬಲು ಸಾಹಸದಿಂದ ಫಲರ ನೆನಪ ಸುಗತಿ ಫಲರ ನೆನಪ ಸುಗತಿ ಫಲರ ನೆನಪ ಸುಗತಿ. ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ನಾಡಿನಲ್ಲಿ ಭಿಕ್ಷೆ ಬೇಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದ್ರಂತೆ. ಕೇಳಿದಿರೋ? ಅರಣ್ಯವಾಸಿಗಳ ಅಟ್ಟಹಾಸ ಅಷ್ಟರ ಮಟ್ಟಿಗಿದೆ ಎಂದು.
ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ ದುರ್ಯೋಧನ? ತಾತ, ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷಯಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬೋಳಿನಂತೆ ಅಚ್ಚುಕಟ್ಟಾಗಿ ಹೋಗುವರು. ಸಹೋದರ ದುಶ್ಯಾಸನ, ಆ ಪಾಂಡವರೊಡನೆ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ದುರ್ಯೋಧನ, ಪೂಜ್ಯರಾದ ವಿದುರನು ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮನು ಬರುತ್ತಿರುವನು. ಯಾರು? ಕೃಷ್ಣನು ಬರುತ್ತಿರುವೆ. ಬರಲಿ. ರಾಜಾದಿರಾಜ ರಾಜ ಮಾರ್ಥಂಡ, ಭಾರತ ಕುಲ ಚಕ್ರವರ್ತಿಯಾದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪೂಜ್ಯನು ಪುರುಷೋತ್ತಮನು. ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ನನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದೋಸಿ ಪುತ್ರ ವಿದುರನ ಮನೆಗೆ ಹೋದನಂತೆ. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣನು ರಾಯಭಾರಿಯಾಗಿ ಬರುತ್ತಿರುವನೇ ವಿನಃ ನಿನ್ನಲ್ಲಿ ಯಾಚನೆಯಾಗಿ ಬರುತ್ತಿಲ್ಲ. ಯಾರದು ಮಾತನಾಡುತ್ತಿರೋದು? ಓಹೋ, ದೋಸಿ ಪುತ್ರ ವಿದುರ. ಏನು, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸೋಕು ಸುಮ್ಮನೆ ಬೋಯಿ ಮುಚ್ಚಿ ಕುಳಿತುಕೊಳ್ಳಿ. ಸುಯೋಧನ, ಬಲವಂತವನಾದ ನಿನಗೆ ನ್ಯಾಯವು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವು ರುಚಿಸುವುದೇ ವಿನಃ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಅದರಿಂದ ನಿನ್ನ ಮರಣಕಾಲವು ಸಮೀಪಿಸುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ಸಕಲ ವೀರರಿಂದ ಪರಿವೃತ್ತನಾದ ಚಕ್ರವರ್ತಿಗೆ ಒಬ್ಬ ದೋಸಿ ಪುತ್ರ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದರೆ ರಾಜಸ್ಥಾನವು ಎಂಬ ಗೌರವವಿಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವನು. ಕೂಡಲೇ ರಾಜಸಭೆಯಿಂದ ಹೊರಗೆ ತಳ್ಳು. ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ! ಜಗತ್ತೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಬಾರದೆ. ಸುಯೋಧನ, ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದಿಂದ ಇಟ್ಟಿದ್ದ ಈ ನನ್ನ ಧನುಸ್ಸನ್ನು ಈಗಲೇ ಮುರಿದು ಬಿಸಾಡೋನು. ಇದರಂತೆ ನಾಶವಾಗುವಂತಕ. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮರಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ. ಈ ವಿದುರನು ನಿನಗೆ ಸಹಾಯಕ್ಕಾಗಿ ನಿಂತಿದ್ದರೆ ಈ 3 ಲೋಕದಲ್ಲೂ ನಿನ್ನನ್ನು ಜಯಿಸುವರೇ ಇಲ್ಲದಂತಾಗುತ್ತಿತ್ತು. ಕಾರಣ ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಕೂಡ ಹೆದರುವುದೇ? ದುರದೋಳ್ಪಾರ್ತನ ಶಿರವಂದರನಿಗೆ, ದುರದೋಳ್ಪಾರ್ತನ ಶಿರವಂದರನಿಗೆ ಉರುಳಿಪೆನೆನು ತಲಿ ವರ ಶಪಥವನಾಂತು ಮಹೇಶ್ವರನ ಕುವರನಂ ಮೆಚ್ಚಿಸಿ, ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸರಿ ಸಮರಾರಿ ಹರೈ ಕರ್ಣ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಕೂಡ ಹೆದರುವುದೇ? ಈ ವಿದುರನ ಆ ಬಿಲ್ಲನ್ನು ಹಿಡಿದು ಎಂದು ತಾನೇ ಯುದ್ಧ ಮಾಡಿದನು.
ಇಂತಹ ಬಿಲ್ಲಿನಿಂದಾಗತಕ್ಕ ಸಹಾಯವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಆ ಕೃಷ್ಣನು ಬರುತ್ತಿರುವಾಗ ಸಭೆಯೊಳಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದಾದರೆ ಸಭೆಯಿಂದ ಆಚೆ ಓಡಬೇಕಾದೀತು. ಎಚ್ಚರಿಕೆ! ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧಪಡಿಸಿರುವೆ? ಅದನ್ನಿಲ್ಲಿತ ಆ ಕೃಷ್ಣನಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಿರುವೆನು. ಈ ದುರ್ಯೋಧನನು ಎಷ್ಟೊಂದು ದುರಾಂಕಾರದಿಂದ ಮೆರೆಯುತ್ತಿರು. ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನನಗೆ ನಮಸ್ಕರಿಸುತ್ತಿದ್ದರೂ ಸಹ ಈತನು ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನನ್ನ ಪಾದದ ಮೇಲೆ ಬೀಳುವಂತೆ ಮಾಡು. ಜಾಗೃತಳಾಗು ನನ್ನ ಯೋಗಮಾಯೆ. ಇದೇನು ದುರ್ಯೋಧನನು ಇಳಿದು ಬಂದನು ಅಥವಾ ಉರುಳಿ ಬಂದನು? ಚಕ್ರವರ್ತಿ, ಚದ ಭಾರತ ಕುಲ ಚಕ್ರವರ್ತಿಯಾದ ನೀನು ನನ್ನ ಪಾದದ ಮೇಲೆ ಬೀಳುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದರೂ ಈ ಭೂತಾಯಿಗೆಂದು ತಿಳಿ. ಬಂದದ್ದಾಯಿತು, ಬಾ ಕುಳಿತುಕೋ. ಯಾರಲ್ಲಿ? ಕೃಷ್ಣ, ನಿನಗೆ ಗೋಪಿಕಾಸ್ತ್ರೀಯರ ನರ್ತನವೆಂದರೆ ಇಷ್ಟ ತಾನೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದು. ಇದ್ದೇ ಇದೆ, ನೋಡಿ ಆನಂದಿಸು. ಯಾರಲ್ಲಿ? ನರ್ತಕಿಯನ್ನು ಬರಮಾಡಿ. ಕರುಣಾಳು ಕುರುಪೂಪ ರಾಜೇಶ್ವರ, ಕರುಣಾಳು ಕುರುಪೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕರುಣಾಳು ಕುರುಪೂಪ ರಾಜೇಶ್ವರ. ರಿಭು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ರಿಭು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಭಾವನ ಹಿತದಿ ಚತುರ,
ಚತುರ ಸೋದರ ಭಾವನ ಹಿತತಿ ಚತುರ ಸೋದರ ಭಾವನ ಹಿತತಿ ಚತುರ ಸೋದರ ಭಾವನ ಹಿತತಿ ಚತುರ ಸೋದರ ಭಾವನ ಹಿತತಿ ಚತುರ ಖಾಂದಾರ ದೇವಿಯ ಪ್ರೀತಿಯ ಕುವರ ಖಾಂದಾರ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಕುರುಪೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುಣಾಳು ಕುರುಪೂಪ ರಾಜೇಶ್ವರ ನೀಲವರ್ಣದ ಚೆಲುವ ನೀಲವರ್ಣದ ಚೆಲುವ ಕೊಳಲನಾದದೆ ಜಗವನು ಮರುಳುಗೊಳುಪ ಕೊಳಲನಾದದಿ ಜಗವನು ಮರುಳುಗೊಳುಪ ಕೊಳಲನಾದದಿ
ಪಾದದಿ ಜಗವನು ಮರುಳುಗೊಳಿಪ ಕೊಳಲನಾದದಿ ಜಗವನು ಮರುಳುಗೊಳಿಪ ಹರಿ 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 ಭೀಮನಿಗಿವನು ಕಡುವೈರಿ ನಮ್ಮ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಕರುಣಾಳು ಕುರುಪೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಪೂಪ ರಾಜೇಶ್ವರ ತಾಂ ತಗಿಡ ತಕ್ಕ ದಿನ್ನ ತಜಂ ತಗಿಡ ತಕ್ಕ ದಿನ್ನ ತಾಂ ತಗಿಡ ತಕ್ಕ ದಿನ್ನ ತಜಂ ತಗಿಡ ತಕ್ಕ ದಿನ್ನ ತದಿಗಿಣಕು 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 ತಾಂ ತಗಿಡ ತಕ್ಕ ದಿನ್ನ ತಜಂ ತಗಿಡ ತಕ್ಕ ದಿನ್ನ ತದಿಂಗಿಣಕು ತದಿಂಗಿಣಕು ತದಿಂಗಿಣ ತಾಂ ತಗಿಡ ತಕ್ಕ ದಿನ್ನ ತಜಂ ತಗಿಡ ತಕ್ಕ ದಿನ್ನ ತದಿಂಗಿಣಕು ತದಿಂಗಿಣ ತದಿಂಗಿಣಕು ತಾಂ ತಗಿಡ ತಕ್ಕ ದಿನ್ನ ತಜಂ ತಗಿಡ ತಕ್ಕ ದಿನ್ನ ತಾಂಗಿರಿ ರಾಂಗಿರಿ 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 ದಿನ್ನ ತಾಂ ತಗಿಡ ತಕ್ಕ ದಿನ್ನ ತಜಂ ತಗಿಡ ತಕ್ಕ ದಿನ್ನ ತಾಂಗಿರಿ ರಾಂಗಿರಿ 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 ದಿನ್ನ ತಾಂಗಿರಿ ದಿನ್ನ ತಾಂಗಿರಿ ದಿನ್ನ ತಾಂ ತಗಿಡ ತಕ್ಕ ದಿನ್ನ ತಜಂ ತಗಿಡ ತಕ್ಕ ದಿನ್ನ ತಾಂ ತಗಿಡ ತಕ್ಕ ದಿನ್ನ ತದಿಂಗಿಣಕು 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 ತಾಂ ತಗಿಡ ತಕ್ಕ ದಿನ್ನ ತಜಂ ತಗಿಡ ತಕ್ಕ ದಿನ್ನ ದಿಗಿಡ 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 ತಾಂ ತಗಿಡ ತಕ್ಕ ದಿನ್ನ ತಜಂ ತಗಿಡ ತಕ್ಕ ದಿನ್ನ ತದಿಂಗಿಣಕು ತದಿಂಗಿಣ ತಾಗದಿ ಮಿದಕ ಜೇಣು 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 ತಾಗದಿ ಮಿದಕ ತಾಗದಿ ಮಿದಕ ಜೇಣು ತಾಗದಿ ಮಿದಕ ಜೇಣು ತಾಗದಿ ತಾಗದಿ ಮಿದಕ ಜೇಣು ತಾಗದಿ ತಾಗದಿ ಮಿದಕ ಜೇಣು ತಾಗದಿ ಮಿ ತಾಗದಿ ಮಿದಕ ಜೇಣು ತಾಗದಿ ಮಿ ತಾಗದಿ ಮಿದಕ ಜೇಣು ತಾಗದಿ ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿನಕು ತದಿಗಿನಕು ತದಿಗಿ ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿನಕು 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 ತಾಗದಿ ಮಿದಕ ಜೇಣು ತಾಗದಿ ತಾಗದಿ ಮಿದಕ ಜೇಣು ತಾಗದಿ ಮಿದಕ ಜೇಣು ತಾಗದಿ ಮಿ 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 ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿನಕು 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 ತಾಂ ತದಿಗಿನಕು 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 ತಾಂ ತದಿಗಿನಕು ತದಿಗಿನಕು ತದಿಗಿ ತಾಂ ತದಿಗಿನಕು ತಾಂ ತದಿಗಿನಕು ತಾಂ ತದಗದಿನ ದಿನ ತದಗ ತಾಂ ತಾಂ ತಗದಿ ತಾಂ ತದಗದಿ ತದಗ ಜಣು ತಾಂ ತಗದಿ ತಾಂ ತಾ ತಗದಿ ತಾ ತಗದಾಂ ತಗದಿ ತಾಂ ತಗದಿ ತಾಂ ತಾ ತಗದಿ ತಾ ತಗದಾಂ ತಗದಾಂ ತಗದಿ ತಗದಾಂ ತಗದಿ ತಗದಾಂ ತಗದಿ ತಗದಾಂ ತಗದಾಂ
ಅಂಗ್ರದಂಗ್ರದಂಗ್ ತಗಿಡದ ದಿನುತ ತಗಿಡದ ದಿನುತ ತಗಿಡದ ದಿನುತ ತದಿನು ದಿಂ ತದಕ್ಕ ಜಣ್ಣು ತೋಂ ತದಕ್ಕ ಜಣ್ಣು ದಿಂ ತದಕ್ಕ ಜಣ್ಣು ತೋಂ ತದಕ್ಕ ಜಣ್ಣು ದಿಂ ತದಕ್ಕ ಜಣ್ಣು ತೋಂ ತದಕ್ಕ ಜಣ್ಣು ದಿಂ ತದಕ್ಕ ಕರುಣಾಳು ಗುರು ಭೂಪರಾಜೇಶ್ವರ ಕರುಣಾಳು ಗುರು ಭೂಪರಾಜೇಶ್ವರ ಗುರು ವಂಶಕುಲ ತಿಲಕ ಮಕುಟೇಶ್ವರ ಧೀರ ಗುರು ವಂಶಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರು ಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಗೋಪಾಲಕನಾಗಿ ಗೋವುಗಳನ್ನು ಕಾದಿದ್ದಾಯಿತು. ಜಾರತನದಿಂದ ಅನೇಕ ಗೋಪಿಕಾ ಸ್ತ್ರೀಯರನ್ನು ಕೆಡಿಸಿದ್ದು ಆಯಿತು. ಮೋಸದಿಂದ ಅನೇಕರನ್ನು ಕೊಲ್ಲಿಸಿದ್ದು ಆಯಿತು. ನಂಬಿದವರಿಗೆ ನಾಮವನ್ನು ಹಚ್ಚಿ ನಾಶಪಡಿಸಿದ್ದು ಆಯಿತು. ಇದು ಸಾಲದೆ ಮತ್ತಾವ ಘನಕಾರ್ಯವನ್ನು ಸಾಧಿಸಲು ಇಲ್ಲಿಗೆ ಬಂದಿರುವೆ. ಮುರಹರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ಇಲ್ಲಿ ಮಂಡಿಸುವ ವಿಷಯವನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರುವುದು. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು
ಸಮಗ್ರ ಭಾರತ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂಥದ್ದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಭೂಮಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆ ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಹೆಚ್ಚು ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ತಮ್ಮ ವಾಗ್ದಾನದಂತೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ನಿಮಗೆ ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ನೀವು ರಾಷ್ಟ್ರ ಕಲ್ಯಾಣಕ್ಕಾಗಿ ಈವರೆಗಿನ ವೈರವನ್ನು ಮರೆತು ಹಿಂದೆ ನಮಗೆ ವಾಗ್ದಾನ ಮಾಡಿದಂತೆ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ, ಎಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಬರಬೇಕು. ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ದುರ್ಯೋಧನ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನೂ ತಿಳಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಲ್ಲೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆದುಕೊಳ್ಳುವರೆಂದು ನನ್ನ ನಂಬಿಕೆ. ವತ್ಸ ದುರ್ಯೋಧನ, ದುಡುಕಿನದು ಗೋಡವ ತೊರೆನಿ ಧಾರಾಣಿಪ. ದುರ್ಯೋಧನ, ದುಡುಕಿನದು ಗೋಡವ ತೊರೆನಿ ಧಾರಾಣಿಪ, ತರೆಯೊಳು ಖ್ಯಾತಿಯ ಪಡೆನಿ ಪೂರ್ವ, ತರೆಯೊಳು ಖ್ಯಾತಿಯ ಪಡೆನಿ ಪೂರ್ವ, ದುಡುಕಿನದು ಗೋಡವ ತೊರೆನಿ ಧಾರಾಣಿಪ. ದುರ್ಯೋಧನ, ಸಾಧಿಸದಿರೋ ಚಲ ವೈರವ ಮರೆತು, ಸಾಧಿಸದಿರೋ ಚಲ ವೈರವ ಮರೆತು, ಖ್ಯಾತಿಗಳ ನಿಸದ
ವರವ ಬಯಸುವ ಹಿರಿಯರೊಳು ತುಡುಕಿನ ಕೊಡವ ತೊರೆದ ರಾಣಿಪ ಕರೆಯೊಳು ಖ್ಯಾತಿಯ ಪಡೆದಿ ಕುರುಪ ತುಡುಕಿನ ಕೊಡವ ತೊರೆದ ರಾಣಿಪ ಕರೆಯೊಳು ಖ್ಯಾತಿಯ ಪಡೆದಿ ಕುರುಪ ತುಡುಕಿನ ಕೊಡವ ತೊರೆದ ರಾಣಿಪ ದುರ್ಯೋಧನ, ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ಲವೇ? ನಿಮ್ಮಲ್ಲಿ ಈ ವೈರವೇಕೆ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಏತಕ್ಕೆ ಅನುಜರುಳ್ ಬಿಡುವಂತ ಕೃಪಾ, ಏತಕ್ಕೆ ಅನುಜರುಳ್ ಬಿಡುವಂತ, ಏತಕ್ಕೆ ಅನುಜರುಳ್ ಬಿಡುವಂತ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ್ಯ, ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ್ಯ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ, ರಾಜ್ಯವನಿತ್ತು ಸುಖದಿ ಬಾಳು, ರಾಜ್ಯವನಿತ್ತು ಸುಖದಿ ಬಾಳು, ಏತಕ್ಕೆ ಅನುಜರು ಬಿಡುಪಂತ ಬಿಡುಪಂತ ಬಿಡುಪಂತ. ವತ್ಸ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಸಂಧಿಗೆ ಇದೀಗ ಸುಸಮಯ, ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ. ಆಗಲಿ, ನಡೆಯಲಿ ನಿಮ್ಮ ಅರಣ್ಯ ರೋಧನ. ಹೌದು ಸುಯೋಧನ, ನಮ್ಮದು ಅರಣ್ಯ ರೋಧನವೇ. ನಿನ್ನಂಥವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದೇ ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಗುರುದ್ರೋಣರು, ಗುರುಪಿತ್ರರು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲ್ಲಬೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಾಣುತ್ತಿರುವವು. ಏಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನಲ್ಲ, ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ನಿನ್ನ ಒಪ್ಪಿಡತ್ವ. ನಾನದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಆಗಲ್ಲ, ಕೇಳು. ಈ ಕೌರವನನ್ನು ಸದೆ ಬಡಿಯಬೇಕೆಂದನಲ್ಲವೇ ಆ ಬಂಡ ಭೀಮ? ಅದು ದುರಂಕಾರ.
ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟೀಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಓ ನಿನ್ನ ಮಿತ್ರ ಪಾರ್ಥ. ಅದು ದುರಂಕಾರ. ನಾವೇ ಸಮರ್ಥರು ಜಯಶೀಲರು ಎಂಬುದಾಗಿ ಹೆಮ್ಮೆ ಪಡುತ್ತಿರುವರಲ್ಲವೇ ಆ ಪಾಂಡವರು. ಅದು ದುರಾಶಯ. ದುರ್ಯೋಧನ ದುಶ್ವಾಸರನ್ನು ಪಡೆಗೈದು ಈ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣನ ಮಾತು ಅಣ್ಣನ ಮಾತುಗಳನ್ನು ನನಗೆ ಒಪ್ಪಿದವು. ಕೃಷ್ಣ, ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಬೋರ್ಗರೆದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಡಿಗಿಚ್ಚನ್ನು ಕಾಡಿನಲ್ಲಿ ಮೆಟ್ಟಿಯೊಳಗಿಸಬಲ್ಲೆ, ಬರಸಿಡಿದ ಬಡಿತವನ್ನು ಪರಿಮೋಷ್ಟಿಯಲ್ಲೇ ಎಳೆಯಬಲ್ಲೆ. ಆದರೆ ಈ ಕೌರವೇಶ್ವರನ ಸಾರ್ವಭೌಮತ್ವಕ್ಕೆ ಅಪಮಾನವಾದರೆ ಸಹಿಸಲಾರೆ ಕೃಷ್ಣ, ಸಹಿಸಲಾರೆ. ಕ್ಷತ್ರಿಯರು ರಾಜ್ಯವನ್ನು ಪಡೆಯಬೇಕಾದರೆ ಅದು ಸಾಹಸದಿಂದ ಹೊರತು ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದಲ್ಲ. ಈ ಸೈನ್ಯವನ ಪರಾಕ್ರಮವನ್ನು ರಣಾಂಗದಲ್ಲಿ ವೈರಿಗಳ ರುಂಡಗಳನ್ನು ಚೆಂಡಾಡುವುದನ್ನು ನೀನೇ ನೋಡುವಂತೆ. ಆ ನಿನ್ನ ಪಾಂಡವರ ಸೈನ್ಯ ಸಮುದ್ರವನ್ನು ಕಾಲಕ್ಕೆ ಬಿಡುವಂತ ಗಂಡುಗಲಿಗಳು ನಾವು. ಆ ನಿನ್ನ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನು ಸದಾ ಸಿದ್ಧನಾಗಿರುವನು. ಹೋಗು ಹೋಗು, ಆ ನಿನ್ನ ಪಾಂಡವರಿಗೆ ತಿಳಿಸು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಈ ಅರ್ಜುನ ಮೇಲೆ ನನ್ನ ನಗೆ ತೀರದೆ ಹೊರತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ಚಲಿಸದು ರಾಧೆಯನ ಪಂಥ, ಚಲಿಸದು ರಾಧೆಯನ ಪಂಥ, ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ,
ದುರುಳ ಪಾರ್ಥನ ಶಿರವ ಅರಿವ ತನಕ ದುರುಳ ಪಾರ್ಥನ ಶಿರವ ಅರಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ ರಾಜೇಂದ್ರ, ಸಂಧಿಮ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಪರಮಾತ್ಮ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಪರಮಾತ್ಮ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದರೂ ಏಕನಾಥನ್ಯಾರೋ ಇತವ ಕೆಣಿಗಿ ಪಲ್ಲಿಸಿದೊಡೆ ಇತವ ಕೆಣಿಗಿ ಪಲ್ಲಿಸಿದೊಡೆ ಹುನ್ನ ಬರುವುದು ವೀರ ಸಮರ. ಪರಮಾತ್ಮ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನು ರೂಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು ಯದುಪತಿ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾದೀಪ, ಭಲೆ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು ಈ ನಿನ್ನ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳಿ. ಭಾರತ ಭೂಮಿ ಜಯಿಸಿದು ರಾಜ, ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ಸೌರತ ರಾಜ ಸಹೋದರ ನಿರಾಕರಿಸಲಿರೈ. ಭಾರತ ಭೂಮಿ ಜಯಿಸಿದು ರಾಜ, ಅನೋಜಾತರ ಅನೋಜಾತರ ಕರೆನೆಂದು ಕಾಸಿ ಪಡೆ ಸುಖಿಯಾಗುವೇರ, ಕರೆನೆಂದು ಕಾಸಿ ಪಡೆ ಸುಖಿಯಾಗುವೇರ. ಭೈರವನೇ ನೀಗಿ ಸೈರಣಯ ಗಾಳಿ, ಭೈರವನೇ ನೀಗಿ ಸೈರಣಯ ಗಾಳಿ. ಬಾಳೈ ಬಲು ಧರ್ಮ ನಿಂದ ಸುಗುಣ ಚರಿತ ಕರುಣ ಬಲಿತ ಹೊರಗುಣೆ ಹೊರೆಯೈ ಕರೆಯ. ಬಾಳೈ ಬಲು ಧರ್ಮ ನಿಂದ ಸುಗುಣ ಚರಿತ ಕರುಣ ಬಲಿತ ಹೊರಗುಣೆ ಹೊರೆಯೈ ಕರೆಯ. ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ಗೌರದಾನ ಸತ್ಯರಾಜ ನಿರಾಕರಿಸಲಿರೈ. ಭಾರತ ಭೂಮಿ ಜಯಿಸಿದು ರಾಜ, ಜಯಿಸಿದು ರಾಜ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರನ್ನು ಒಂದು ಸಾರಿ ದೃಷ್ಟಿಸು ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿ ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ವಿಷಯವನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಉಣ್ಣು. ಶತ್ರುಗಳು ಪುಳಕಿತ ಗಾತ್ರರಾಗಿ ನಿನ್ನ ನಾಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಆಗ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವಿ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು.
ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳುತ್ತಿದ್ದಿರಬಹುದು. ಅವರ ಈ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನನ್ನು ಸಂಧಿ ಭಿಕ್ಷೆ ಬೇಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡು ದುರ್ಯೋಧನ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೋಜೋಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನಮ್ಮ ತಪ್ಪೇ ಇಲ್ಲವಲ್ಲ. ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದುದು ಅಧರ್ಮ ಕಾರ್ಯವು? ಹಾಗೆಂದು ಯಾರಾದರೂ ಬುದ್ಧಿಗೆಟ್ಟವರು ಹೇಳಬೇಕಷ್ಟೇ. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ, ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯ ಅರ್ಥ, ಹೋಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯ ಎಂದಿಗೂ ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳಿದೀಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಾಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೆಳೆದದ್ದನ್ನು ಮರೆತೆಯ? ಸೋದರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವೂ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿರು. ಸ್ನೇಹಶೀಲರು ಆತ್ಮೀಯರೂ ಆದ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿದೆ. ವಾರಣಾವತದ ಅರಗಿನ ಮನೆ, ಏಕತಾ ಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯೂ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ವಿಷಪ್ರಾಸನ, ಸರ್ಪಬಂಧ, ಪಾಂಡವರ ದಹನ, ದ್ರೌಪದಿಯ ವಸ್ತ್ರಾಪಹರಣ, ಕೌಂತೆಯರ ಕುಲನಾಶವೇ ನನ್ನ ಕೈಂಕರ್ಯವಾದ್ದರಿಂದ ನಾನು ಎಸಗಿದ ಕೃತ್ಯಗಳೆಲ್ಲ ಸತ್ಯ ಮತ್ತು ಸರ್ವಸಮ್ಮತ. ಕೃಷ್ಣ, ನಾನು ರಾಜ್ಯಗಾಮಿ, ಆದರೆ ಈ ಲೋಕವನ್ನೇ ಉದ್ಧಾರ ಮಾಡುವ ಅವಗಾಮಿಯಂತೆ ಬಂದು ನಿಂತು ಉಪದೇಶ ಮಾಡುತ್ತಿರುವ ನಿನ್ನ ನೀತಿ ಎಂತಹದ್ದು? ನಾನು ಯುದ್ಧದ ಸಹಾಯವನ್ನು ಬೇಡಲು ಬಂದಾಗ ಉಭಯತ್ರರ ಬಂಧುತ್ವವನ್ನೇ ಎತ್ತಿ ಹಿಡಿದೆ, ಶಸ್ತ್ರ ಸನ್ಯಾಸವನ್ನು ಅಂಗೀಕರಿಸಿದೆ. ಸಮಸ್ತ ಯಾದವ ಖಂಡತೆಯನ್ನೇ ಒಡೆದು ವಿಭೋಗ ಮಾಡಿ ಗುರುದೇವ ಬಲರಾಮರ ತೀರ್ಥಯಾತ್ರೆಗೆ ಕಾರಣಕರ್ತನಾದೆ. ಕಪಟ ಕೃತ್ಯಗಳೇ ನಿನ್ನ ಹುಟ್ಟು ಗುಣವೆಂದು ಅರಿತ ನಾನು ಅದಕ್ಕೆ ಚಿಂತಿಸಲಿಲ್ಲ. ಕೃಷ್ಣ, ದುರ್ಯೋಧನ, ನೀನು ರಾಯಭಾರಿಯಾಗಿ ಬರುತ್ತಿರುವ ವಿಷಯವನ್ನು ಕೇಳಿ ಮಹದಾನಂದವನ್ನು ಹೊಂದಿ ಸಮಸ್ತ ಹಸ್ತಿನಾವತಿಯನ್ನು ಶೃಂಗಾರಗೊಳಿಸಲು ಹೇಳಿದೆ. ನಿನ್ನ ಗೌರವಾರ್ಥವಾಗಿ ಸಂಗೀತ ನೃತ್ಯಗಳನ್ನು ಏರ್ಪಡಿಸಿದೆ. ರಾಜಾತಿಥ್ಯವಾಗಿ ಭಕ್ಷ್ಯ ಭೋಜನಗಳನ್ನು ಏರ್ಪಡಿಸಿದೆ. ಎಂತಹ ನಮ್ಮ ಅಮೋಘವಾದ ಸತ್ಕಾರವನ್ನು ಧಿಕ್ಕರಿಸಿ ನಮ್ಮ ಅಂತರಂಗಕ್ಕೆ ಅನನ್ಯನು ಪಾಂಡವ ಪಕ್ಷಪಾತಿಯೂ ಆದ ಈ ವಿದುರನ ಮನೆಯಲ್ಲಿ ಬಿಡಾರವನ್ನು ಹೂಡಿ ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಿ ನಿನ್ನ ಯೋಗ್ಯತೆ ಏನೆಂಬುದನ್ನೇ ನೀನೇ ಪ್ರಕಟಿಸಿಬಿಟ್ಟೆ. ಆದರೆ ಇಂದು ಈಗ ಈ ಸಭಾ ಮಧ್ಯದಲ್ಲಿ ನಿಂತು ದುರ್ಯೋಧನನು ನೀಚನು, ದುರಾಚಾರನು,
ಲೋಭಿಯೂ ಎಂದು ಸಾರಿ ಹೇಳ್ತಿರುವೆಯಲ್ಲ. ನೀನು ಹೇಳುವುದೇನು? ಕೃಷ್ಣ, ನನ್ನ ಜನ್ಮಕ್ಕೆ ಕಾರಣಕರ್ತರಾದ ಪಿತೃಪಿತಾಮಹರೇ ಬಂದು ಹೇಳಿದರು. ಹೇಳುವವನಲ್ಲ, ಈ ಛಲರಂಕಮಲ್ಲ. ಯುದ್ಧದ ಪರವಾಗಿ ಕರಾಳ ಕಾಲ ಸ್ವರೂಪನು, ಸ್ವಯಂ ಪಾರ್ವತಿ ವಲ್ಲಭನು, ಪರಶಿವನೇ ಸ್ಥೂಲಪಾಣಿಯಾಗಿ ಬಂದು ನಿಂತರು. ಹೆದರುವವನಲ್ಲ, ಈ ಗಾಂಧಾರ ದೇವಿಯ ಗರ್ಭ ಸಂಜಾತ. ನನ್ನ ಕೊಲ್ಲುವುದಾಗಿ, ದುಶ್ಶಾಸನನ್ನು ಸೀಳುವುದಾಗಿ, ಕರ್ಣನ ಶಿರಸ್ಸನ್ನು ಛೇದಿಸುವುದಾಗಿ ಶಪಥ ಮಾಡಿರುವ ಏಡಿಗಳೊಡನೆ ಶಾಂತಿ ಸಂಧಾನ ಶೋಭೆ ತರುವುದೇ ಯಾದವ ಸಂಜಾತ. ರೋಯವಾರಿ ಪಾಂಡವರ ಕೈಬಾರಿ. ಅಂದು ರೋಜಸುಯಾಗದಲ್ಲಿ ಸಮಸ್ತ ಮಯ ಸ್ವಭಾವವನ್ನೇ ಕಂಪಿಸುವಂತೆ ವಿಕಟಾಟ್ಟೋಸದಿಂದ ನನ್ನ ವಂಶದ ಹಿಂಡನ್ನೇ ಹಿಡಿದು ಹಕ್ಕು ಜರಿದಾಡಿದ ಆ ಪಾಂಚಾಲಿಯ ನಾನು ಮರೆತು ಬಿಡಲಿ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕೋಡಿಗಟ್ಟಬೇಕೆಂದು ಪಟ್ಟು ಎಚ್ಚದೆಯ ಕಟ್ಟೋಳು. ಈ ಕೌರವೇಶ್ವರನ್ ನೋಡಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಂಚೋಲಿ. ಅಂದೇ ತೊಟ್ಟೆನ ಕೃಷ್ಣ ಈ ಚಲವನಂ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿ. ಕಲಿಯಂಶದಿಂದ ನಿರ್ಮಿತವಾದ ಕುರುಕುಲ ಸಾಮ್ರಾಜ್ಯವೇ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿ. ಹಸ್ತಿನಾಪುರದ ಅರಸ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮನದಾನನೆಂಬ ನಾನು ಮಸಣದ ಮಣ್ಣಲ್ಲಿ ಮಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ನವ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ನವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ದರ್ಪದಿ, ಛಲವನ್ನು ಬಿಡದಲೆ ಕಡುಗಲಿ ದರ್ಪದಿ. ಛಲವ ಜಯಿಸಿ ಕನವುದಗಳು ಬೆರವೆ, ಛಲವ ಜಯಿಸಿ ಕನವುದಗಳು ಬೆರೆ. ಕೊಡುವುದಿಲ್ಲವ ರಾಜ್ಯವ, ಕಡೆಯ ಮಾತಿತು ನಿರಂತರದು. ಕೊಡುವುದಿಲ್ಲವ ರಾಜ್ಯವ. ಅಪೋಂಡನಂದನರು ಎನ್ನೊಡನೆ ಯುದ್ಧ ಮಾಡಿ, ಅಪೋಂಡನಂದನರು ಎನ್ನೊಡನೆ ಯುದ್ಧ ಮಾಡಿ. ಆಡಿಗೆಲ್ಲಲ್ಲಿ ರಜ ನೋಡಿಕೊಳ್ಳುವೆನು, ಆಡಿಗೆಲ್ಲಲ್ಲಿ ರಜ ನೋಡಿಕೊಳ್ಳುವೆನು. ಕೊಡುವುದಿಲ್ಲವ ರಾಜ್ಯವ, ಕಡೆಯ ಮಾತಿತು ನಿರಂತರದು. ಕೊಡುವುದಿಲ್ಲವ ರಾಜ್ಯವ, ಕೊಡುವುದಿಲ್ಲವ ರಾಜ್ಯವ, ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ, ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆ ಯುದ್ಧ, ಸತ್ತರೆ ಸಾಯಜ್ಜ, ಬದುಕಿದ್ದರೆ ಈ ಸಾಮ್ರಾಜ್ಯ. ಇದೇ ನನ್ನ ಕೊನೆಯ ಸಂದೇಶ. ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅಣಿಮಾಡಿಸು. ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದರ ಮಿತ್ರಕೂಟ. ನಿನ್ನ ಅಂತವನ್ನು ತಿಂದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ಸಹಿಸುತ್ತಿರುವರು? ಸಮಯ ದೊರಕಿದರೆ ಎಂತ ನೀಚ ಸ್ಥಿತಿಗೂ ಎದುರತಕ್ಕವರಲ್ಲ. ಅಗ್ರಜ, ಇವರ ಮಧ್ಯೆ ನಮಗೇನು ಕೆಲಸ? ನಡೆ ಹೊರಡೋಣ. ಸರಿಯಾಗಿ ಹೇಳಿ ಸಹೋದರ, ಈ ಶತ್ರುಗಳ ಮಧ್ಯೆ ನಮಗೆ ಕೆಲಸ. ನಡೆ. ವಿದುರ, ಕುಮಾರನನ್ನು ಕರೆದುಕೊಂಡು ಬರುವನ ಆಗು. ಅಪ್ಪಣೆ ಆಗುತ್ತೆ. ತಾನೆಯ ತಾನೆಯ
ಮಾತೆಯ ಮಾತನು ಆಲಿಸು ವೀರ. ಮಾತೆಯ ಮಾತನು ಆಲಿಸು ವೀರ. ದುರದಿರನೆ ನೀ ಧೈರ್ಯದಿ ಬಾಳೆ. ದುರದಿರನೆ ನೀ ಧೈರ್ಯದಿ ಬಾಳೆ. ವರ ದುರದಿರನೆ ನೀ ಧೈರ್ಯದಿ ಬಾಳೆ. ತಲೆಯ ಭಾರತ ಗುಣ ತಿಳುಕ. ಓ ತಲೆಯ ಭಾರತ ಕುಲ ತಿಳುಕ. ಕುಮಾರ ಪಾಂಡವರೊಳು ನೀ ವೈರವು ತರದೆ. ಕುವರ ಕುವರ ಪಾಂಡವರೊಳು ನೀ ವೈರವು ತರದೆ. ಕುವರ ಪಾಂಡವರೊಳು ನೀ ವೈರವು ತರದೆ. ರಾಜಮನೆಯನ್ನು ಸೌಖ್ಯದಿ ಬಾಳೆ. ಕುವರ ರಾಜಮನೆಯನ್ನು ಸೌಖ್ಯದಿ ಬಾಳೆ. ರಾಜಮನೆಯನ್ನು ಸೌಖ್ಯದಿ ಬಾಳೆ. ರಾಜಮನೆಯನ್ನು ಸೌಖ್ಯದಿ ಬಾಳೆ. ತನೆಯ ಭಾರತ ಕುಲ ತಿಳುಕ. ಓ ತನೆಯ ಭಾರತ ಕುಲ ತಿಳುಕ. ಕುವರ 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 ಬೇಡ ಕುಮಾರ, ಬೇಡ ಈ ಆವೇಶ. ಕುಮಾರ ಪಾಂಡವರಿಗೆ ಸಲ್ಲಬೇಕಾದ ರಾಜವನ್ನು ಕೊಟ್ಟು ಅವರಿಂದ ಶಾಂತಿಯಿಂದ ಅವರನ್ನು ಸ್ವಾಗತಿಸಿ ಸೌಖ್ಯದಿಂದ ಬಾಳು ಕುಮಾರ. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ? ಇಲ್ಲ, ಸಾಧ್ಯವಿಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲ. ಯೋಧವು ಕ್ಷತ್ರಿಯ ಧರ್ಮ. ಅಮ್ಮ, ನಮ್ಮೊಡನೆ ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ರಕ್ತದ ಕಡಲ ಒಡಲನ್ನು ಭೇದಿಸಿ ರಾಜ್ಯ ಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಎಲ್ಲವೇ ಅನಾಗರಿಕರಂತೆ ಮತ್ತೆ ಅರಣ್ಯ ಸೇರಲಿ. ಬಾರಿ ಬಾರಿಗೂ ಸಂಧಿಗೆ ಪ್ರಯತ್ನಿಸಿ ವಿಫಲರಾಗುತ್ತಿರುವ ಅವರ ಪುಂಡತನ ಎಂದಿಗೆ ಕೊನೆಯಾಗಲಿ. ಎಲ ಗೊಲ್ಲ, ಮಾತಿನ ಮಲ್ಲ, ನಲ್ಲೇರ ನಲ್ಲ, ಎಲ್ಲವನ್ನೂ ಕೇಳಿದೆಯಲ್ಲ. ನೀನಿನ್ನು ತೊಲಗಬಹುದಲ್ಲ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ. ಆ ಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮ ಆಚರಣೆಗೆ ಸಮಯ ತಾನೇ ಎಲ್ಲಿರುವುದು. ಹಸಿದು ನಾಯಂತೆ ಬೆನ್ನೆಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ತಾನೇ ಸಮಯ ತಾನೇ ಎಲ್ಲಿರುವುದು. ಕುಮಾರ, ನೀನು ಹತಭಾಗ್ಯ. ಆ ಸಹನೆಯಿಂದ ಕೂಡಿದವನಾಗಿ ಅಖಂಡ ಸಾಮ್ರಾಜ್ಯವನ್ನೇ ನಾಡುವೆಯ? ಇಲ್ಲ ಕುಮಾರ, ಇಲ್ಲ, ಸಾಧ್ಯವಿಲ್ಲ. ನೀನು ನಾಶ ಹೊಂದುವೆ, ಅದನ್ನು ಸಾಧಿಸಲು ಸಾಧ್ಯವಿಲ್ಲ. ಸಂಗಡ ಕುರುಕುಲ ಪಿತವು ಅಂಧ ಶೋಕದಲ್ಲಿ ಮುಳುಗುವನು. ಅಯ್ಯೋ ಪರಮಾತ್ಮ,
ಈಶ್ವರ, ಈ ಗಾಂಧಾರ್ಯ ಜೀವನದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿರುವೆ ದೇವ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಈ ದುರಾತ್ಮರು ನಿಮ್ಮನ್ನು ಬಂಧಿಸಲು ಯತ್ನಿಸುವರು. ಅಸಂಭವ. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದೇವ, ಈ ದುರ್ಯೋಧನನು ದರ್ಪವು ಇಷ್ಟೊಂದು ಮಿತಿ ಮೀರಿದ ಮೇಲೆ ಈ ರಾಜ್ಯದ ಗತಿಯು ಏನಾಗಬೇಕು? ಪರಮಾತ್ಮ, ನಿನ್ನಲ್ಲಿ ಸೆರೆಗಡ್ಡಿ ಬೇಡಿಕೊಳ್ಳುವೆನು, ಇಲ್ಲಿಂದ ಹೊರಟು ಹೋಗು ಕೃಷ್ಣ. ಗಾಂಧಾರ ದೇವಿ, ಒಬ್ಬ ದುರ್ಯೋಧನಗೆ ಭೀತನಾಗಿ ಇಲ್ಲಿಂದ ಪಲಾಯನ ಮಾಡಲಿ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದ ಸಂಹರಿಸಿದ ಕೃಷ್ಣನು ದರ್ಪಾಂಧನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುರುವುದೇ ರಾಜಮಹಿಷಿ. ಈ ಚಕ್ರದಲ್ಲೆಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಕೋಟಿ ಅಂಶಗಳಲ್ಲಿ ಒಂದು ಅಂಶವು ಹೊರಟರೆ ಸಾಕು, ಆಕಾಶಕ ಗ್ರಹತಾರಕ ಸಮೂಹವು ಮಕ್ಕಳ ತಿರುಗಲ್ಲಿನಂತೆ ಕುಣಿದಾಡುವರು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನಗೆ ಭೀತನಾಗಲೇ ತಾಯಿ. ಪರಮಾತ್ಮ, ನಾನು ಹಾಗೆ ಹೇಳಲಿಲ್ಲ. ಜಗತ್ರಕ್ಷಕನಾದ ನಿನಗೆ ಈ ಶತ್ರುಗಳೇ ಭಯವೇ? ಜಗತ್ತಿನ ಪರಿಪಾಲಿಸುತ್ತಿರುವನಿಗೆ, ಜೀವರಾಶಿನ ಪರಿಪಾಲಿಸುತ್ತಿರುವ ನಿನಗೆ ಇದೊಂದು ಅಕಾರ್ಯವೇ ದೇವ? ಪರಮಾತ್ಮ, ನಿನಗಾಗುತ್ತಿರುವ ಹವಲೆಯನ್ನು ಕಂಡು ನಾನು ಸಹಿಸಲಾರೆ. ಆದ್ದರಿಂದ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುವೆನು, ಇಲ್ಲಿಂದ ಹೊರಟು ಹೋಗು ಕೃಷ್ಣ, ಹೊರಟು ಹೋಗು. ಹೇಳುತ್ತಾಯಿ, ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆ. ನಾನು ಯಾವ ಮಹತ್ತರ ಆಶೋತ್ತರಗಳಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ್ದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದನು. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣವು ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಏಡಿಯಂತೆ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ಇನ್ನೆಲ್ಲೇ ಪಲಾಯನ ಮಾಡುವುದು? ನಿಲ್ಲುವಂತಕ ಕತಿ ಬೇಡಾಯ್ತು ಯೋಧನನೆ ತೋರಿಗ ಜಾತಿಗಳೊಳ್ ಸೈರಣೆ. ಕತಿ ಬೇಡಾಯ್ತು ಯೋಧನನೆ ತೋರಿಗ ಜಾತಿಗಳೊಳ್ ಸೈರಣೆ. ಅದೇ ಕುಂತು ಒದರುವೆ, ಅದೇ ಮಾತ ಮಗಳುವೆ, ಅದೇ ಕಿತ್ತು ಒದರುವೆ, ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರದೆಯ ಅದ ಮನೆ ಕಡಿಯದೆ ಬಿಡುವನೆ. ಕುಲಹೀನ ಕುಲವ ಮರದೆಯ ಅದ ಮನೆ ಕಡಿಯದೆ ಬಿಡುವನೆ. ಕತಿ ಬೇಡಾಯ್ತು ಯೋಧನನೆ ತೋರಿಗ ಜಾತಿಗಳೊಳ್ ಸೈರಣೆ. ಕದನದೊಳ್ಳು ನಿನ್ನ ಮದವ ನಡಗಿ ಬಾ ದುರ್ಯೋಧನ. ಕದನದೊಳ್ಳು ನಿನ್ನ ಮದವ ನಡಗಿ ಬಾ ಚತುರರಿಹರು ಮರುಳೆ. ಮಂದಮತಿಯಂತೆ ಮುಂದರಿಯದೆ, ಮಂದಮತಿಯಂತೆ ಮುಂದರಿಯದೆ ದುರ್ಗವಾ ಪಡುವೆ, ದುರ್ಗವಾ ಪಡುವೆ. ಸಾರು ನಾಸೈತೆ ಈ ನಿನ್ನ ಮೋಸ, ಸಾರು ನಾಸೈತೆ ಈ ನಿನ್ನ ಮೋಸ. ಸೈರಿಸಿ ಬಲ್ಲವರಾರೋ, ಸೈರಿಸಿ ಬಲ್ಲವರಾರೋ. ಪರಮ ಪುರುಷ ನೆನಪ ಬಿರುದನು ಹೊರಗೆಯೋ ಅಡಗಿದ ಕೆಡುಕನೆ. ಪರಮ ಪುರುಷ ನೆನಪ ಬಿರುದನು ಹೊರವಿಯೋ ಅಡಗಿದ ಕೆಡುಕನೆ. ಕತಿ ಬೇಡಾಯ್ತು ಯೋಧನನೆ ತೋರಿಗ ಜಾತಿಗಳೊಳ್ ಸೈರಣೆ. ಕತಿ ಬೇಡಾಯ್ತು ಯೋಧನನೆ ತೋರಿಗ ಜಾತಿಗಳೊಳ್ ಸೈರಣೆ. ಸೈರಣೆ ಸೈರಣೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶ ಕಳಂಕ ಸ್ವರೂಪ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಣಯಿಸಬೇಕು. ಹಾ 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 ಹಾ.
ಅದನ್ನು ಯಾರು ನಿರ್ಣಯಿಸಬೇಕೇ ಇಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ತತ್ತಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದು ನನ್ನ ಬಾಯಿಂದ ಕೇಳುವುದಕ್ಕಿಂತ ಸಾರ್ವಭೌಮರೇ. ನಿನ್ನನ್ನು ಉಚಿತ ರೀತಿಯಲ್ಲಿ ಸತ್ಕರಿಸಬೇಕೆಂದು ನಮ್ಮ ಮಾವ ಶಕುನಿಯರ ಸಲಹೆ ಇತ್ತಾಗಿದೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ಬಂಧಿಸಿರಿ ಕೃಷ್ಣನನ್ನ. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ಅದೆಂದಿಗೂ ಆಗತಕ್ಕದ್ದಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆ. ವ್ಯರ್ಥ, ಅದು ನಿಮ್ಮಿಂದ ಆಗುವುದಿಲ್ಲ. ಹಾಗಾದರೆ ಈಗ ಬಂಧಿಸಿ ನನ್ನನ್ನು. ಬಂಧಿಸಿರಿ. ಕೃಷ್ಣ